ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು ರಾಜಕೀಯದಲ್ಲಿ ಮಾತಾಡುವಾಗ ಒಂದು ಸ್ವಲ್ಪ ಡೀಟ್ ಇರ್ತದೆ ರಾಜಕೀಯ. ರಾಜಕೀಯದಲ್ಲಿ ಮಾತಾಡ್ತಾರೆ, ಹಾಗೆ ಮನ್ಸರೇ ಮಾತಾಡೋದಿಲ್ಲ ಅವರು. ಈಸ್ ಆಲ್ಸೋ ವೆರಿ ಗುಡ್ ಕೈಂಡ್ ಆಫ್ ಪರ್ಸನ್. ಅದ್ರ ಬಗ್ಗೆ ಮನಸ್ಸಿಂದ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ರಾಜಕೀಯದಲ್ಲಿ ಮಾತಾಡುವಾಗ ಉಂಟಲ್ಲ ರಪ್ಪ ಉದಾರ್ ಅಂತ ಕಂಪನಿಯಿಂದ ಒಂದು ಬ್ರಿಡ್ಜನ್ನು ಮಾಡಲಿಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರ್ಬೋದು ಅಥವಾ ಅದೇನು ಮಾಡಿರ್ಬೋದು. ಆದರೆ ಇವತ್ತು ಮಾಡುವಾಗ ಅವರು ಇವತ್ತು ಫೌಂಡೇಶನ್ ಲೇಯಿಂಗ್ ಅಂತ ಪ್ರೋಗ್ರಾಮ್ ಮಾಡಿದ್ರು. ಆವಾಗ ನಮ್ಮನ್ನೂ ಕರೆದಿಲ್ಲ, ಫೋನ್ ಮಾಡಿದ್ರು 10 ಗಂಟೆಗೆ ಹೇಗೆ ಅಂತ. ಆಮೇಲೆ ಮೊನ್ನೆ ಲೋಕೋಪಯೋಗಿ ಇಲಾಖೆ ಅಥವಾ CM ಡೆಪ್ಯೂಟಿ CM ಇದೆಲ್ಲ ಕರಿಬೇಕಾಗ್ತದೆ. ನಾವು ಎಷ್ಟೋ ಮೀಟಿಂಗ್ ಮಾಡಿದ್ವಿ, ಸರ್ಕಾರದ ಮಟ್ಟದಲ್ಲಿ ಎಷ್ಟೋ ಮೀಟಿಂಗ್ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟು ಸಪೋರ್ಟ್ ಮಾಡಿದ್ವಿ, ಇಲ್ಲ ತೆಗೆಯೋ ಮನಸ್ಸು ಸಂಸದರು ಕಾಲೇಜಿಯವರು ಸಹ ಸಪೋರ್ಟ್ ಮಾಡಿದ್ವಿ. ಇದರ ಅರ್ಥ ಹಂಗಲ್ಲ. ಏನಂತ ಹೇಳಿದರೆ ನಾವು ಇವತ್ತು ವೀಕ್ಷಣೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಅದು ಕೆಲಸ ಸ್ಟಾರ್ಟ್ ಆಗ್ತದೆ. ವೀಕ್ಷಣೆ ಈಗ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸ್ಟೇಟ್ಮೆಂಟಲ್ಲಿ ಹೇಳುವಾಗ ವೀಕ್ಷಣೆ ಅದು ಇಲ್ಲಿ ಬಿಡಿ. ಆದರೂ ನಾನು ಏನು ಹೇಳ್ತೇನೆ, ಇದನ್ನು ಮಾಡುವಾಗ ಓಪನಿಂಗ್ ಮಾಡುವಾಗ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇರಲಿ, ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಕರಿಬೇಕಿತ್ತು. ಬಿಕಾಸ್ ಇದು ಒಂದು ದೇವರ ಒಂದು ಕೃಪಾದೃಷ್ಟಿಯಿಂದ ಈ ಬ್ರಿಡ್ಜ್ ಮುಂದಾಗ ಒಬ್ಬರಿಗೂ ಒಂದು ಲಾಸ್ ಆಗಿದೆ. ಗಾಡಿ ಕೆಳಗೆ ಹೋಗಿದ್ದು, ಆ ಗಾಡಿಯನ್ನು ಸಹ ಸೇಫಾಗಿ ಆ ಡ್ರೈವರ್ ಅಲ್ಲೇ ಇದ್ದ. ಇದು ಒಂದು ದೇವಿಯ ಇದು ಏನು ದುರ್ಗಾದೇವಿಯ ಮತ್ತು ಇಲ್ಲಿ ಇರುವಂಥ ಕಾಳಿಕಾ ದೇವಿ ಇರ್ಬೋದು ಮತ್ತು ಕಾಪ್ರಿ ದೇವಸ್ಥಾನ ದೇವರ ಜನರನ್ನು ಕಾಪಾಡ್ತಾರೆ. ಆದರೆ ಇವರೇನು ಹೇಳೋದು, ನಾವು ಇವತ್ತು ಈ ಬ್ರಿಡ್ಜ್ ಕಟ್ಟಿದ್ದೇವೆ, ಅದಕ್ಕೆ ಈ ಬ್ರಿಡ್ಜನ್ನು ಕಟ್ಟುವಾಗ ನಾನು ಹೇಳಿದ್ದೆ ಆ ಬ್ರಿಡ್ಜಿಂದ ಈ ಬ್ರಿಡ್ಜ್ ಕೆಲಸ ಮಾಡಬೇಡಿ ಅಂತ, ವೀಕ್ ಇದೆ ಅಂತ. ಆದರೂ ಸಹ ರಾತ್ರಿ 40 ಟನ್ನು 60 ಟನ್ನು ಕಾಂಪ್ರೆಸರ್ ತಂದು, ಕಾಂಪ್ರೆಸರ್ ಅಂದರೆ ಗೊತ್ತಿಲ್ಲ, ಅದು ವೈಬ್ರೇಷನ್ ಆಗ್ತದೆ ಮತ್ತು ಗ್ರಿಪ್ಪನ್ನು ಹೊಡಿತದೆ. ಇದನ್ನು ಪ್ರೆಷರ್ನಲ್ಲೇ ಹಾಕಬೇಕು. ನಾನು ಎಷ್ಟೋ ಸಲ ಹೇಳಿದೆ, DC ಅವರ ಗಮನ ಇರ್ತದೆ. ಇವತ್ತು ನನ್ನ ಪ್ರಕಾರ DC ಅವರು ಮಲಗಿದ್ದಾರೆ, ಏನೂ ಗೊತ್ತಿಲ್ಲ. DC ಅವರಾದರೂ ನಮ್ಮೊಂದು ಫೋನ್ ಮಾಡಿ ಹೇಳ್ಬೋದು. DC ಅವರು ಹೇಳಿಲ್ಲ. ಯಾಕಾದರೂ DC ಅವರು ಆ ಥರ ಮಾಡಿದ್ರು ನನಗೂ ಗೊತ್ತಿಲ್ಲ. ಇಟ್ ಈಸ್ ಲೆಕುನಾ ಆಫ್ DC ಆಲ್ಸೋ. ಒಂದು ಆ ಜಿಲ್ಲಾಧಿಕಾರಿಗೆ ಒಂದು ಇಲ್ಲಿಯ ಗೌರವ ಇತ್ತು. ಇಲ್ಲಿ ಇವಾಗ ಇದೇ ಜಿಲ್ಲಾಧಿಕಾರಿಗಳು ತಗೊಂಡು ಕರ್ಕೊಂಡು ಕೆಳಗೆ ಹೋಗ್ಬೇಕು. ಅದನ್ನು ನೋಡಿದೆ. 72 ದಿವಸ ಶಿರೂರಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಇದಕ್ಕೇನು ಗೊತ್ತಿಲ್ಲ, ಇದಕ್ಕೆ ವ್ಯಾಲ್ಯೂ ಅಥವಾ ಅದಕ್ಕೆ ಏನಿಲ್ಲ. ಇದನ್ನು ನಾವು ಮಾಡೋದು ಯಾಕಂತ ಹೇಳಿದರೆ ನಮ್ಮ ಒಂದು ಏನು ನಮ್ಮದೇ ಒಂದು ನಾವು ಸಮಾಧಾನಗೋಸ್ಕರಕ್ಕೆ ನಾವು ಕೆಲಸವನ್ನು ಮಾಡಲಿಕ್ಕೆ ನಮಗೆಲ್ಲ ಜನ ಇವತ್ತು ಶಿರೂರಿನ ಬ್ರಾಡ್ ಸರ್ಕಾರದ ಮಟ್ಟಿಗೆ ಒಂದೇ ದಿವಸದಲ್ಲಿ ಎಷ್ಟೋ ಫ್ಲಾಟ್ಗಳನ್ನು ಕೊಟ್ಟಿದ್ದೇವೆ, ಎಷ್ಟೋ ಜನರಿಗೆ ಹೋಗಿ ಹೆಲ್ಪ್ ಮಾಡಿದ್ದೇವೆ. ಮೊನ್ನೆ ಬಿಡಿಗಾದಲ್ಲಿ ಹಾಗೆ ನಾನು ಹೇಳಿದೆ, ಬಿಡಿಗಾದಲ್ಲಿ ನೋಡಿ ಕಲ್ಲು ಬೀಳ್ತಾ ಅಂತೇಳಿ. ಆಫ್ಟರ್ 1 hour ಕಲ್ಲು ನಾವು ರೋಡ್ ಸ್ಟಾಪ್ ಮಾಡಿದ್ರೆ ಇದೇ ಸಿಟಿ ವೆರಿ ಗುಡ್ ಜಾಬ್. ಇವರು 1 hour ಲೇಟ್ ಮಾಡಿದ್ರು, ಯಾರಾದರೂ ಒಂದು ಇನ್ಸಿಡೆಂಟ್. ಮತ್ತು ಆಮೇಲೆ ನಾವು ಮತ್ತೊಂದು ಇಲ್ಲಿ ಜನರು ಸಹ ಸೋರಿಕೆ ಆಗುವ ಇದು ಮಾಡಿದ್ರೆ ತಾವು ಪತ್ರಗಳು ನಮ್ಮ ಮೇಲೆ ಆಮೇಲೆ ನಮ್ಮ ಗಣಪತಿ ಉಳಿಬೇಕಾದ್ರೆ ಬಂದಾಗ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಂಬ್ಯುಲೆನ್ಸ್ ತಗೊಂಡು ಅಲ್ಲಿ ನಾವು ಮತ್ತೆ ಆಂಬ್ಯುಲೆನ್ಸ್ ತಗೊಂಡು ಹುಷಾರಿಲ್ಲ. ಇವತ್ತು ಅವರಿಗೂ ಕಲಿತೆ ಇದು ಏಕಾಏಕಿ ಈ ಥರ ಮಾಡೋದು ತಪ್ಪು. ಫೌಂಡೇಶನ್ ಈಗ ಮಾಡುವಾಗ ಸ್ಥಳೀಯ MLA ಇರ್ಬೋದು, ಸ್ಥಳೀಯ ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರನ್ನು ಕರಿಬೇಕಾಗ್ತದೆ. ಇದನ್ನು ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳ್ಬೋದು. ಇಫ್ ದೇ ಆರ್ ಥಿಂಕಿಂಗ್ ಇಟ್ ಇಸ್ ಟೇಕ್ ಇಟ್ ಗ್ರ್ಯಾಂಡ್ ಅಂತ ಹೇಳ್ಬೋದು. ನಾವು ಸರ್ಕಾರ ನಾನು ವಿಚಾರಿಸ್ತೇನೆ. ಮತ್ತು DC ಅವರಿಗೂ ಯಾಕೆ ಅವರು ಇದನ್ನು ಸುಮ್ಮನೆ ಮತ್ತು ನೋಡಿ ಇಲ್ಲಿ ವೆಲ್ ಇದೆ. ವೆಲ್ ಅಂತ ಹೇಳಿದ್ರೆ ಮುಂದೆ ವೆಲ್ ಕನ್ಸ್ಟ್ರಕ್ಷನ್ ಗಮನಿಗೆ ಒಂದು ಮಾಡುವಾಗ ಬಾಯ್ಲಿಂಗ್ ಮಾಡೋದಿಲ್ಲ. ವೆಲ್ ಮಾಡಿ ಅದನ್ನು ಆಕ್ಸಿಜನ್ ಸಿಲಿಂಡರ್ ಇರಿಸಿ ಅದನ್ನು
ಫೌಂಡೇಶನ್ ಸಿಸ್ಟಮ್ ಅಲ್ಲಿ ಕಾಂಕ್ರೀಟ್ ಆಗ್ತಾ ಇದೆ. ಈಗ ಹೊಸ ಸಿಸ್ಟಮ್ ಪ್ಲಾನಿಂಗ್. ಈಗ ಇದೇ ಬ್ರಿಡ್ಜನ್ನು ಅದನ್ನು ತೆಗೆದೇ ಅದರ ಪಕ್ಕದಲ್ಲಿ ಎಲ್ಲೆಲ್ಲ ಮಾಡಿದೆ. ಇದು ಒಳಗೆ ಹೋಗುವಾಗ ಮಣ್ಣು ತೆಗೆಯುವ ಈ ಮಣ್ಣು ಜರುಗ್ತಾರೆ. ಬಟ್ ಕಾಂಕ್ರೀಟ್ ಇಸ್ ಸ್ಯಾಂಡಿ ಸಾಯಿಲ್, ಕಲ್ಲಲ್ಲ. ಸ್ಯಾಂಡಿ ಸಾಯಿಲ್ ಅಂದರೆ ಎಷ್ಟು ತನಕ ಸಾಯಿಲ್ ಇದೆಯಲ್ಲ ಜರುಗ್ತದೆ. ಅದಕ್ಕೆ ಇದನ್ನು ಮೊದಲು ಸೆಟಲ್ ಮಾಡಬೇಕಂತಂದರೆ ಇದನ್ನು ಫಿನಿಶ್ ಮಾಡಿ ಅದನ್ನು ಕ್ಲೋಸ್ ಮಾಡಿಕೊಂಡು ಆಮೇಲೆ ಎಲ್ಲ ಥರ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಆಗೋದಿಲ್ಲ. ಇಂಥದ್ದನ್ನು ನಾವು ಮಾಡಬೇಕು. ಒಂದೇ ಹೇಳ್ತಾರೆ ಇದನ್ನು ಒಂದು ಎಕ್ಸ್ಪ್ಲೇನ್ ಮಾಡಿ ನಮಗೆ ವಿಷಯ ಅದನ್ನು ನಾವು ಎಲ್ಲ ಒಂದು ಕರೆಸಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ಲ. ಇದು ಒಂದು ವೇಳೆ ಕರೆಕ್ಟಾಗಿ ಕೆಲಸ ಇದಕ್ಕೆ ನಾವು ವಿಡಿಯೋರು ಅಥವಾ ಯಾವುದೋ ಇಲಾಖೆಯವರು ಇವತ್ತಿನ ಏನು ಗೊತ್ತಿದ್ದವರಿಗೆ ಎಲ್ಲರೂ ಗೊತ್ತಿದ್ದು ಆಗಿದೆ ಸರ್ ಏನಿಲ್ಲ ಅಥೆಂಟಿಕ್ ನಾನು ನೋಡಿದ್ದೆ ಹೆಸರು ಸೈಡ್ ಕೇಳ್ತೀನಿ. ಆ ಸೈಡು ಅವರು ಹಾಗೆ ಹೇಳ್ತಾರೆ, ಇವರು ಹಾಗೆ ಹೇಳ್ತಾರೆ. ಮನೋಗತೆ ಕೊಡ್ತಲ್ಲ ಸರ್ ಸಿ ಎಂ ಅವರಿಗೆ ಕೊಡ್ಬೋದು. ಏನೋ ಮೊದಲಿಂದ ಅವರಿಗೊಂದು ಅದ್ರ ಬಗ್ಗೆ ಒಂದು ಇರ್ಬೋದು ಮನಸ್ಸಿನಲ್ಲಿ ಕೊಟ್ಟಿರ್ಬೋದು. ಕೊಟ್ಟಿದ್ದಕ್ಕೆ ಅವರು ಅದನ್ನು ಇದು ಮಾಡ್ಬೇಕು. ನೀವು RSS ನಮ್ಮ ಮನೆಯಲ್ಲೇ ಬಂದು ನಿಂತಿದ್ರಲ್ಲಪ್ಪ, ನಿಮ್ಗೆ ಗೊತ್ತಿಲ್ಲ ಯಾರು ಬಂದು ನಿಂತಿದ್ರು ಹೇಳು? ಯಾರು ಬಂದಿದ್ರು? ಅಶೋಕ್ ಸಿಂಘಾಲ್ ಹೋಗಿದ್ದ. ಅಶೋಕ್ ಸಿಂಘಾಲ್ ಅಲ್ಲ ನನಗೆ ಗೊತ್ತಿದೆ. ನಾನು ನಿಮ್ಗೆ ಕೇಳಿದೆ ಅಶೋಕ್ ಸಿಂಘಾಲ್ ಹೊಡಿದ್ದ ಪೊಸಿಷನ್ ವಿಶ್ವ ಹಿಂದೂ ಪರಿಷತ್ತಿನ ಯಾರು ಅವರು? ಹಾಂ, ಫಸ್ಟ್ ಅವ್ರು ನಮ್ಮ ಮನೇಲಿ ಬಂದು ನಿಂತು ಹೋಗಿದ್ದಾರೆ. ಒಂದು ದಿವಸ ಸ್ಟೇ ಮಾಡಿದ್ದಾರೆ. ನನ್ನ ಸ್ಟ್ಯಾಂಡ್ ಏನಿಲ್ಲ. ನನ್ನ ಸ್ಟ್ಯಾಂಡ್ ಇಷ್ಟೇ, ನಮ್ಮ ಕಾರವಾರವನ್ನು ಅಭಿವೃದ್ಧಿ ಪಡಿಸೋದು. ಮತ್ತೆ ಅಂಥದ್ದು ಸ್ಟ್ಯಾಂಡ್ ಇಲ್ಲ, ಕುರ್ಚಿ ಇಲ್ಲ, ಚೇರ್ ಇಲ್ಲ.